ಹಿಂದೂ ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀದೇವಿ ನಮ್ಮ ಜೀವನದಲ್ಲಿ ಸಮೃದ್ಧಿ, ಐಶ್ವರ್ಯ ಮತ್ತು ಶುಭವನ್ನು ನೀಡುವ ದೇವಿ. ಕೆಲವೊಮ್ಮೆ ಅವಳು ಮನೆಗೆ ಬರುವ ಮುನ್ನ ಕೆಲವು ಸೂಚನೆಗಳನ್ನು ನೀಡುತ್ತಾಳೆ ಎಂದು ನಂಬಲಾಗುತ್ತದೆ. ಮನೆಗೆ ಹಠಾತ್ ಶುಚಿತ್ವ ಮತ್ತು ಸುವಾಸನೆ ಅನುಭವವಾಗುವುದು, ಯಾವುದೇ ಕಾರಣವಿಲ್ಲದೆ ಮನೆಯಲ್ಲಿ ಸುಗಂಧದ ವಾಸನೆ ಬರುತ್ತಿದ್ದರೆ ಅಥವಾ ಮನೆ ಹೆಚ್ಚು ಶಾಂತವಾಗಿ ಕಾಣಿಸಿದರೆ ಅದು ಶುಭ ಸೂಚನೆ ಎಂದು ಹೇಳಲಾಗುತ್ತದೆ. ಇದ್ದಕ್ಕಿದ್ದಂತೆ ಕಪ್ಪು ಇರುವೆಗಳು ನಿಮ್ಮ ಮನೆಗೆ ಹಿಂಡಾಗಿ ಬಂದು ಏನನ್ನಾದರೂ ತಿನ್ನಲು ಪ್ರಾರಂಭಿಸಿದರೆ ಶೀಘ್ರದಲ್ಲೇ ತಾಯಿ ಲಕ್ಷ್ಮಿ ಆ ವ್ಯಕ್ತಿಯ ಮನೆಗೆ ಆಗಮಿಸಲಿದ್ದಾಳೆ ಎಂದು ನಂಬಲಾಗಿದೆ. ಯಾರಾದರೂ ತಮ್ಮ ಕನಸಿನಲ್ಲಿ ಪೊರಕೆ, ಗೂಬೆ, ಹೂಜಿ, ಆನೆ, ಹಲ್ಲಿ, ಶಂಖ, ಹಾವು, ಗುಲಾಬಿ, ನಕ್ಷತ್ರಗಳನ್ನು ನೋಡಿದರೆ ಅದು ಶುಭ ಸಂಕೇತವಾಗಿದೆ. ಇದರರ್ಥ ಆ ವ್ಯಕ್ತಿಯು ಹಣ ಪಡೆಯುವ ಸಾಧ್ಯತೆಯಿದೆ. ನೀವು ಮುಂಜಾನೆ ಮನೆಯಿಂದ ಹೊರಗೆ ಬಂದಾಕ್ಷಣ ಪ್ರತಿನಿತ್ಯ ಹಲವಾರು ದಿನಗಳವರೆಗೆ ನಿರಂತರವಾಗಿ ಗುಡಿಸುವ ವ್ಯಕ್ತಿಯನ್ನು ನೋಡಿದರೆ ನಿಮ್ಮ ದೊಡ್ಡ ವಿವಾದವು ಬಗೆಹರಿಯಲಿದೆ. ಇದರೊಂದಿಗೆ ಶೀಘ್ರದಲ್ಲೇ ನೀವು ಹಣವನ್ನು ಕೂಡ ಪಡೆಯಲಿದ್ದೀರಿ ಎಂದರ್ಥ. ಮನೆ ಮುಂದೆ ಹಕ್ಕಿಗಳು ಹೆಚ್ಚು ಬರುವುದು ಅಥವಾ ಹಸು ಮನೆಬಾಗಿಲಿಗೆ ಬರುವುದು ಶುಭದ ಸೂಚನೆ ಎಂದು ನಂಬಲಾಗುತ್ತದೆ. ಮನೆಯ ತುಳಸಿ ಗಿಡ ಹಸಿರು ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತಿದ್ದರೆ ಅದು ಮನೆಗೆ ಲಕ್ಷ್ಮಿಯ ಕೃಪೆ ಬರುತ್ತಿರುವ ಸೂಚನೆ ಎಂದು ನಂಬುತ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಶಂಖದ ಶಬ್ದ ಕೇಳಿದರೆ ಸಂಪತ್ತು ಸಿಗುತ್ತದೆ ಎಂದರ್ಥ, ಹಾಗೂ ಲಕ್ಷ್ಮೀದೇವಿಯ ಆಗಮನದ ಸಂಕೇತವೂ ಇದಾಗಿದೆ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮುಂದೆ ಕಬ್ಬನ್ನು ನೋಡುವುದು ಸಂಪತ್ತಿನ ಸಂಕೇತವಾಗಿದೆ. ಇದಲ್ಲದೆ ನವಿಲುಗಳು, ತೆಂಗಿನಕಾಯಿ, ಹೂವುಗಳು ಅಥವಾ ಹೂವಿನ ಹಾರಗಳನ್ನು ನೋಡುವುದೂ ಸಹ ಶುಭ ಸಂಕೇತ ಎಂದು ಹೇಳಲಾಗುತ್ತದೆ. ನೀವು ಮನೆಯಿಂದ ಹೊರಡುವಾಗ ನೀರು ಅಥವಾ ಹಾಲಿನಿಂದ ತುಂಬಿದ ಮಡಕೆ ಅಥವಾ ಪಾತ್ರೆಯನ್ನು ನೋಡಿದರೆ ಅದು ಸಂಪತ್ತಿನ ಜೊತೆಗೆ ಖ್ಯಾತಿಯನ್ನು ಪಡೆಯುವ ಸಂಕೇತವಾಗಿದೆ. ನಿಮ್ಮ ಮನೆಯಲ್ಲಿ ನೀವು ಸಕಾರಾತ್ಮಕ ಭಾವನೆ ಹೊಂದಿದ್ದರೆ ಇದು ಲಕ್ಷ್ಮೀದೇವಿಯ ಆಶೀರ್ವಾದದ ಸ್ಪಷ್ಟ ಸಂಕೇತವಾಗಿದೆ. ಲಕ್ಷ್ಮೀದೇವಿಯು ನಿಮಗೆ ದಯೆ ತೋರಿಸುತ್ತಾಳೆ ಎಂಬುದನ್ನು ಇದು ಸೂಚಿಸುತ್ತದೆ. ಮನೆ ಸ್ವಚ್ಛವಾಗಿರಬೇಕು ಮತ್ತು ಪ್ರತಿದಿನ ದೇವರನ್ನು ಪ್ರಾರ್ಥಿಸಬೇಕು. ಇದರಿಂದ ದೇವಿಯ ಅನುಗ್ರಹ ಸದಾ ನಿಮ್ಮ ಮನೆ ಮೇಲೆ ಇರುತ್ತದೆ ಎಂದು ನಂಬಲಾಗುತ್ತದೆ. ಹೀಗಾಗಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲೂ ಈ ಸೂಚನೆಗಳು ಕಂಡುಬಂದರೆ ಅದು ಒಂದು ಶುಭ ಆರಂಭವಾಗಿರಬಹುದು. ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮನೆಗೂ ಬರಲಿ ಎಂದು ಹಾರೈಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.